ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು 9:30 ಆಗಿದೆ, ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ನನ್ನ ಮಕ್ಕಳು ಎದ್ದಿಲ್ಲ, ಬಿಕಾಸ್ ವೆಕೇಷನ್ ಎಲ್ಲ ಲೇಟಾಗಿ ಮಲಗ್ತಾರೆ, ಲೇಟಾಗಿ ಎದ್ದೇಳ್ತಾರೆ. ಸೊ ಬನ್ನಿ ಕಾಫಿ ಕುಡಿಯೋಣ. ಇವತ್ತು ಬ್ರೇಕ್ಫಾಸ್ಟಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಸೊ ನಾನು ಒಂದು ರೆಸಿಪಿ ಶೇರ್ ಮಾಡೋಣ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಾನು ಆಲೂಗಡ್ಡೆ ಮತ್ತು ಕಾಲಿಫ್ಲವರ್, ಹೂಕೋಸು ಇಂದ ಒಂದು ಡ್ರೈ ಪಲ್ಯ ಮಾಡ್ತೀನಿ. ಇದು ನಮ್ಮ ಮನೇಲಿ ಭಾಳ ಇಷ್ಟ ಎಲ್ಲರಿಗೂ, ಎಸ್ಪೆಷಲಿ ನನ್ನ ಮಗನಿಗೆ ತುಂಬ ಇಷ್ಟ. ಸೊ ತುಂಬ ಈಸಿ ರೆಸಿಪಿ, ಟ್ರಾವೆಲಿಂಗಿಗೆ ತುಂಬ ಚೆನ್ನಾಗಿ 1-2 ಡೇಸ್ ಇರುತ್ತೆ, ಅದು ಏನೂ ಆಗೋಲ್ಲ. ಸ್ಕೂಲ್ಗೂ ಅಷ್ಟೇ ಚಪಾತಿ ಒಳಗೆ ರ್ಯಾಪ್ ಮಾಡಿ ಕಳಿಸ್ಬೋದು. ಸಖತ್ ಈಸಿ ರೆಸಿಪಿ. ಸೊ ಶೇರ್ ಮಾಡ್ತಾಯಿದ್ದೀನಿ, ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಸೊ ಫಸ್ಟಿಲ್ಲಿ ನಾನು ಕಾಲಿಫ್ಲವರ್ನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಉಪ್ಪಲ್ಲಿ ನೆನೆ ಇಟ್ಟು ತೊಳೆದಿದ್ದೀನಿ. ಆಮೇಲೆ ಆಲೂಗಡ್ಡೆನೂ ಅಷ್ಟೇ ತೊಳೆದು ನೀರಲ್ಲಿ ಇಟ್ಕೊಂಡಿದ್ದೀನಿ. ಸೊ ಹಿಂಗೆ ನೀರಲ್ಲಿಟ್ಟು 2 ಸಲ ಚೇಂಜ್ ಮಾಡೋದ್ರಿಂದ ಅದರಲ್ಲಿರೋ ಸ್ಟಾರ್ಚ್ ಎಲ್ಲ ಹೋಗುತ್ತೆ. ಆ್ಯಂಡ್ ನಾನು ಕಾಲಿಫ್ಲವರ್ಗೆ ಸ್ವಲ್ಪ ಅರ್ಶಿನದ ಪುಡಿ ಹಾಕಿ, ಉಪ್ಪು, ನೀರು ಹಾಕ್ಬಿಟ್ಟು ಒಂದು ಕುದಿ ಕುದಿಸ್ಕೊತೀನಿ. ಒಂದು ಕುದಿ ಕುದಿಸ್ಕೊಂಡ್ಮೇಲೆ ಆಲೂಗಡ್ಡೆನೂ ಅದಕ್ಕೆ ಆ್ಯಡ್ ಮಾಡ್ತೀನಿ. ಬಿಕಾಸ್ ಕಾಲಿಫ್ಲವರಲ್ಲಿ ಸ್ವಲ್ಪ ಹುಳಗಳೆಲ್ಲ ಇರುತ್ತಲ್ಲ, ಸೊ ಅದಕ್ಕೆ. ಇಲ್ಲಿ ನೋಡಿ, ಒಂದು ಕುದಿ ಕುದೀತು. ಇದು ಕುದ್ದಾದಮೇಲೆ ನಾನು ಆಲೂಗಡ್ಡೆನ ಹಾಕ್ತೀನಿ. ಸೊ ನೆಕ್ಸ್ಟು ಒಗ್ಗರಣೆ ಮಾಡ್ಕೊಳ್ಳೋಣ. ನಾನಿಲ್ಲಿ ಸ್ವಲ್ಪ ಎಣ್ಣೆ, ಸಾಸಿವೆ, ಆಮೇಲೆ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ. ಇದು ಹಾಕಿ ಸ್ವಲ್ಪ ಸಿಡಿಯೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ಈರುಳ್ಳಿ, ಟೊಮ್ಯಾಟೊ. ಸೊ ಈರುಳ್ಳಿ ಟೊಮ್ಯಾಟೊ ನೀವು 1-2 ಡೇಸ್ ಇಟ್ಕೋಬೇಕು. ಈ ಪಲ್ಯ ಎಲ್ಲಾರ ಟ್ರಾವೆಲ್ ಮಾಡ್ತಿದ್ದೀರಾ ಅಂದರೆ ಈರುಳ್ಳಿ ಟೊಮ್ಯಾಟೊ ಹಾಕಬೇಡಿ, ಹಂಗೆ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ನೀವು ಕಾಲಿಫ್ಲವರ್ ಮತ್ತು ಆಲೂಗಡ್ಡೆನ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೋದು. ನಾನಿಲ್ಲಿ ಆ ಥರ ಮಾಡ್ತಿಲ್ಲ, ಒಂದು ಕುದಿ ಕುದಿಸ್ಕೊಂಡು ಮಾಡ್ತಾಯಿದ್ದೀನಿ. ಆ ಥರ ಫ್ರೈ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಾಗುತ್ತೆ. ಸೊ ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಅರ್ಶಿನದ ಪುಡಿ ಮತ್ತು ಖಾರದ ಪುಡಿ ಆ್ಯಂಡ್ ಮ್ಯಾಗಿ ಮಸಾಲ ಹಾಕ್ಕೊತಾ ಇದ್ದೀನಿ. ಸೊ ಇದಕ್ಕೆ ಇದೇ ಸಖತ್ ಟೇಸ್ಟ್ ಕೊಡೋದು. ಇಲ್ಲಿ ನಾನು 1 ಪ್ಯಾಕೆಟ್ ಮ್ಯಾಗಿ ಮಸಾಲ ಹಾಕ್ಕೊಂಡು, ಏನು ಕುದಿಸಿಟ್ಕೊಂಡಿದ್ನಲ್ಲ ಆಲೂಗಡ್ಡೆ ಮತ್ತು ಹೂಕೋಸನ್ನ, ಅದನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪು, ಸಕ್ಕರೆ ಹಾಕಿದರೆ ಸೂಪರಾಗಿರೋ ನಿಮ್ಮ ಡ್ರೈ ಪಲ್ಯ ರೆಡಿ. ಸೊ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಸಖತ್ತಾಗಿರುತ್ತೆ ಟೇಸ್ಟು. ಇದನ್ನು ಚಪಾತಿ ಜೊತೆ ರೋಲ್ ಮಾಡಿಕೊಂಡು ಅಥವಾ ಪೂರಿ ಇಲ್ಲ ಅನ್ನ ಸಾರು ಜೊತೆ ಸೈಡ್ ಡಿಶ್ ಹಾಕಿ ತಿಂದರೆ ಸಖತ್ತಾಗಿರುತ್ತೆ. ಮಾಡಿ, ಟ್ರೈ ಮಾಡಿ. ಸೊ ನೋಡಿದ್ರಲ್ಲ, ಎಷ್ಟು ಈಸಿ ರೆಸಿಪಿ, ತುಂಬಾ ಚೆನ್ನಾಗಾಗುತ್ತೆ. ಟ್ರೈ ಮಾಡಿ, ಎಸ್ಪೆಷಲಿ ಮಕ್ಕಳಿಗೆ ಇಷ್ಟ ಆಗುತ್ತೆ. ಸೊ ಹೇಗಿತ್ತು ರೆಸಿಪಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದೇ ರೀತಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಸಪೋರ್ಟ್ ಮೀ. ಆ್ಯಂಡ್ ಇದೇ ರೀತಿ ವ್ಲಾಗ್ಸ್ ಬರ್ತಾ ಇರುತ್ತೆ, ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಬಾಯ್ ಬಾಯ್.